ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ಜನಸಂಖ್ಯಾ ಪ್ರಮಾಣ ಪತ್ರವನ್ನ ನಾವು ಪಡೆದುಕೋಬೇಕು ಅಂತಂದ್ರೆ ಆನ್ಲೈನ್ ಮುಖಾಂತರ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿದಾವೆ. ಸೊ ಅದನ್ನ ಯಾವ ತರ ಅಪ್ಲೈ ಮಾಡೋದು, ಅದನ್ನ ಡೌನ್ಲೋಡ್ ಮಾಡೋದು ಹೇಗೆ, ಫೀಸ್ ಎಷ್ಟಿರುತ್ತೆ, ನಂತರ ಈ ಒಂದು ಜನಸಂಖ್ಯಾ ಪ್ರಮಾಣ ಪತ್ರದ ಉಪಯೋಗ ಏನು, ಇದ್ರ ಬಗ್ಗೆ ಸಂಪೂರ್ಣವಾದಂಥ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಮೊದಲನೇದಾಗಿ ನಾವು ಈ ಒಂದು ಜನಸಂಖ್ಯಾ ಪ್ರಮಾಣ ಪತ್ರದ ಉಪಯೋಗ ಏನು ಅಂತ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ನಾನು ಇಲ್ಲಿ ಪಕ್ಕದಲ್ಲಿ ನಿಮಗೆ ಒಂದು ಇಮೇಜ್ ಅನ್ನ ಆಡ್ ಮಾಡಿದ್ದೇನೆ. ಆ ಒಂದು ಇಮೇಜ್ ದಲ್ಲಿ ಸಂಪೂರ್ಣವಾದಂತ ಮಾಹಿತಿ ಜನಸಂಖ್ಯಾ ಪ್ರಮಾಣ ಪತ್ರದ ಬಗ್ಗೆ ಇರುತ್ತೆ. ಸೊ ಇದನ್ನ ಪೂರ್ತಿಯಾಗಿ ಓದಿ ಹೇಳಲಿಕ್ಕೆ ವಿಡಿಯೋ ಲೆಂದಿ ಆಗುತ್ತೆ. ಸೊ ಅದನ್ನ ನೀವು ಓದ್ಕೊಳ್ಳಿ, ಕನ್ನಡದಲ್ಲಿದೆ. ಸೊ ಇವಾಗ ನಾವು ಈ ಒಂದು ಜನಸಂಖ್ಯಾ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ನಾಡ ಕಚೇರಿ 5.0ಗೆ ನಾನು ಇವಾಗ ಡೈರೆಕ್ಟ್ ಆಗಿ ಲಾಗಿನ್ ಆಗಿದ್ದೇನೆ. ಸೊ ನೀವು ಕೂಡ ಮೊಬೈಲ್ ನಂಬರು OTP ಅನ್ನ ಹಾಕಿಬಿಟ್ಟು ಲಾಗಿನ್ ಆದ ನಂತರ ಈ ತರ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಲಾಗಿನ್ ಆದ ನಂತರ ಇಲ್ಲಿ ಹೊಸ ವಿನಂತಿ ಮೇಲೆ ಬರಬೇಕಾಗತ್ತೆ. ಇಲ್ಲಿ ಸಾಮಾನ್ಯ ಪ್ರಮಾಣ ಪತ್ರಗಳು ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಜನಸಂಖ್ಯಾ ಪ್ರಮಾಣ ಪತ್ರ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಅಲ್ಲಿ ನೀವು ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಹೋಬಳಿ ಯಾವುದು ಅನ್ನೋದನ್ನ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಗ್ರಾಮ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನಗರ ಪ್ರದೇಶದವರ ಅಥವಾ ಗ್ರಾಮೀಣ ಪ್ರದೇಶದವರ ಎರಡು ಆಪ್ಷನ್ ತೋರಿಸ್ತಾ ಇದೆ. ನಗರ ಪ್ರದೇಶದವರಾದ್ರೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಗ್ರಾಮೀಣ ಪ್ರದೇಶದವರಾದ್ರೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಶೋಧಿಸುವ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ಆಯ್ಕೆಯಾದ ಗ್ರಾಮವನ್ನು ಆಧರಿಸಿ ಅಸ್ತಿತ್ವದಲ್ಲಿರುವ ಪ್ರಮಾಣ ಪತ್ರದ ವಿವರಗಳು ಕಂಡು ಬಂದಿವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ಪಾಪ್ಯುಲೇಷನ್ ಸರ್ಟಿಫಿಕೇಟ್ ಇದೆ, ಇಲ್ಲಿ RD ನಂಬರ್ ಇದೆ, ನಂತರ ಇಲ್ಲಿ ಯಾವ ಒಂದು ಗ್ರಾಮ ಅನ್ನೋದು ಹೆಸರಿದೆ, ಇಲ್ಲಿ ಜನಸಂಖ್ಯೆ ಎಷ್ಟು ಅನ್ನೋದು ಕೂಡ ಇಲ್ಲಿದೆ. ಸೊ ಈ ಒಂದು ಜನಸಂಖ್ಯೆ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡೋದಕ್ಕಾಗಿ ಮೊದಲು ನಾವು ಇಲ್ಲಿ ಪಾಪ್ಯುಲೇಷನ್ ಸರ್ಟಿಫಿಕೇಟ್ ಮುಂದುಗಡೆ ಒಂದು ಟಿಕ್ ಮಾರ್ಕ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಪೂರ್ವ ವೀಕ್ಷಣೆ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಕ್ಲಿಕ್ ಮಾಡ್ಕೊಳ್ಳದೇನೆ ನಿಮ್ಗೆ ಯಾವುದು ಆಪ್ಷನ್ ಕೂಡ ಇಲ್ಲಿ ಎನೇಬಲ್ ಆಗೋದಿಲ್ಲ, ಸರಿನಾ? ಇವಾಗ ನಿಮ್ಮ ಒಂದು ಸರ್ಟಿಫಿಕೇಟ್ ಇಲ್ಲಿ ಪ್ರಿವ್ಯೂ ಆಗಿದೆ, ಇದು ಡ್ರಾಫ್ಟ್ ಕಾಪಿ ಪ್ರಿವ್ಯೂ ಆಗಿದೆ, ಇದು ಒರಿಜಿನಲ್ ಅಲ್ಲ. ಒರಿಜಿನಲ್ ಬೇಕು ಅಂತಂದ್ರೆ ಇಲ್ಲಿ ನೋಡಿ ನಿರ್ಗಮನ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡ ನಂತರ ಹಣ ಪಾವತಿಸಲು ಮುಂದುವರಿಯಿರಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆ ಒಂದು RD ನಂಬರ್ ಕಾಣುತ್ತೆ. ನಂತರ ಇಲ್ಲಿ ನೀವು ಸರ್ಕಾರಕ್ಕೆ 40 ರೂಪೀಸ್ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ನೋಡಿ, ಇದನ್ನ ಆಕ್ಸೆಪ್ಟ್ ಮಾಡಿಬಿಟ್ಟು ಇಲ್ಲಿ ಎರಡು ಆಪ್ಷನ್ಗಳು ಕಾಣ್ತಾ ಇದಾವೆ. ಇಲ್ಲಿ ಐ ವ್ಯಾಲೆಟ್ ಅಂತ ಒಂದು ಕಾಣ್ತಾ ಇದೆ, ಇಲ್ಲಿ ಫೋನ್ ಪೇ ಅಂತ ಹೇಳಿ ಒಂದು ಕಾಣ್ತಾ ಇದೆ. ಸೊ ನಿಮ್ಮ ಹತ್ರ ಐ ವ್ಯಾಲೆಟ್ ಭೂಮಿ ಅಕೌಂಟ್ ಇಂದ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಐ ವ್ಯಾಲೆಟ್ ಮುಖಾಂತರ ನೀವು ಪೇಮೆಂಟ್ ಅನ್ನ ಮಾಡ್ಕೋಬಹುದು. ಒಂದು ವೇಳೆ ನಿಮ್ಮ ಹತ್ರ ಐ ವ್ಯಾಲೆಟ್ ಅಕೌಂಟ್ ಇಲ್ಲ, ಫೋನ್ ಪೇ ಇಂದ ನೀವು ಪೇ ಮಾಡ್ತೀರಾ ಅಂತಂದ್ರೆ ಪೇಮೆಂಟ್ ಅನ್ನ ಈ ಫೋನ್ ಪೇ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಗೆ QR ಕೋಡ್ ಓಪನ್ ಆಗುತ್ತೆ. ಈ QR ಕೋಡ್ ಅನ್ನ ನೀವು ಒಂದ್ಸತಿ ಸ್ಕ್ಯಾನ್ ಮಾಡಿ ನಿಮ್ಮ ಫೋನ್ ಪೇ ಇಂದ ಸ್ಕ್ಯಾನ್ ಮಾಡಿದ ನಂತರ 40 ರೂಪಾಯಿಯನ್ನ ನೀವು ಫೋನ್ ಪೇ ಇಂದ ಪೇ ಮಾಡಿದಾಗ ಈ ಒಂದು QR ಕೋಡ್ ಆಟೋಮೆಟಿಕ್ಲಿ ರೀಡೈರೆಕ್ಟ್ ಆಗಿಬಿಟ್ಟು ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ಫುಲಿ ಆಗಿದೆ ಅನ್ನೋ ಒಂದು ಸ್ಟೇಟಸ್ ಅನ್ನ ತೋರಿಸುತ್ತೆ. ಅವಾಗ ನೀವು ಆ ಒಂದು ಜನಸಂಖ್ಯಾ ಪ್ರಮಾಣ ಪತ್ರವನ್ನ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ತಿರ ಪ್ರಿಂಟರ್ ಇತ್ತಂದ್ರೆ ಪ್ರಿಂಟ್ ಅನ್ನ ತಕೊಳ್ಳಿ, ಇಲ್ದಿದ್ರೆ ಹತ್ತಿರದ ಯಾವ್ದಾದ್ರು ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ಬಿಟ್ಟು ಪ್ರಿಂಟ್ ಅನ್ನ ತಕೊಂಡು ಅದನ್ನ ನೀವು ಉಪಯೋಗ ಮಾಡ್ಕೋಬಹುದು. ಸೊ ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಂತಹ ಉಪಯುಕ್ತ ಮಾಹಿತಿಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.